ಹಾಯ್ ಸ್ನೇಹಿತರೆ, ಇವತ್ತು ಒಳ್ಳೆಯದಾಗಿರೋಂಥ ಒಂದು ಮಾವಿನಕಾಯಿ ಚಿತ್ರಾನ್ನವನ್ನು ನೋಡೋಣ ಬನ್ನಿ. ನೋಡಿ, ನಾನು 2 ಮಾವಿನಕಾಯಿಯನ್ನು ಇಟ್ಕೊಂಡಿದ್ದೀನಿ. ಆ 2 ಮಾವಿನಕಾಯಿನ ಈ ಒಂದು ತುರಿಯೋ ಪ್ಲೇಟಲ್ಲಿ ಸ್ವಲ್ಪ ಸಣ್ಣ ಇರುವಂತಹ ತೂತಿರುವಂಥ ಒಂದು ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ. ನೋಡಿ, 2 ಮಾವಿನಕಾಯಿನ ಈ ರೀತಿಯಲ್ಲಿ 2 ಭಾಗಗಳನ್ನಾಗಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಆ ಮಾವಿನಕಾಯಲ್ಲಿರೋಂಥ ಓಟೆಯನ್ನು ತೆಗೆದು ತುರಿದು ಈ ರೀತಿಯಲ್ಲಿ ಇಟ್ಕೊಂಡು, ಕೆಲವು ನಮ್ಮ ಸ್ನೇಹಿತರೆಲ್ಲನೂ ಮಾವಿನಕಾಯಿ ಚಿತ್ರಾನ್ನ ತುಂಬ ಹುಳಿ ಇರುತ್ತಪ್ಪ, ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಇದು ಮಾಡ್ತಿದ್ರೆ, ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ಮಾವಿನಕಾಯಿ ತುರಿದು ಆದ ನಂತರ ಅದರಲ್ಲಿರುವಂತಹ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆದುಬಿಟ್ರೆ ಅದರಲ್ಲಿರುವಂತಹ ಹುಳಿ ಪದಾರ್ಥ ಎಲ್ಲ ಕಡಿಮೆ ಆಗುತ್ತೆ. ಆ ಹುಳಿ ಪದಾರ್ಥ ಕಡಿಮೆ ಆದಮೇಲೆ ಅದು ಮಾಡಿದ್ರೂ ಸಹ ಅಷ್ಟೊಂದು ತುಂಬ ಹುಳಿ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ. ಈಗಾಗಲೇ ಚೆನ್ನಾಗಿ ಕಾದಿರುವಂತಹ ಒಂದು ಬಾಣಲಿಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ ಈ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಮಾವಿನಕಾಯಿ ಸೀಸನ್ ಬಂದಿದೆ ಅಂತಂತಂದರೆ ಎಂಥವರಾದರೂ ಮಾಡ್ಬೋದು. ಈ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕೂ ಅಷ್ಟೇ ರುಚಿಕಟ್ಟಾಗಿರುತ್ತೆ. ನಂತರ ಈ ಒಂದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ ಆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋದಕ್ಕೆ ಬಿಡಬೇಕಾಗುತ್ತೆ. ನಂತರ ಚಿಟಪಟ ಅಂತ ಇದೆ ಈಗಾಗಲೇ. ನೋಡಿ, ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಸಣ್ಣ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಅದು ಸಹ ಸ್ವಲ್ಪ ಹುರಿತಾ ಇದೆ ಅನ್ನೋಷ್ಟರಲ್ಲಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜವನ್ನು ಹಾಕ್ಕೋಬೋದು. ನಾನೊಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದು, 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ಕಲ್ಲರ್ ಬದಲಾವಣೆ ಆಗ್ತಾಯಿದ್ರೆ ಸಾಕು, ಸ್ವಲ್ಪ ಕಲ್ಲರ್ ಚೇಂಜ್ ಆಗ್ತಾಯಿದೆ ಅಂತಂದರೆ ಸಾಕು. ಅದರ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ. ಆ ಹಿಂಗು ಮಾವಿನಕಾಯಿ ಚಿತ್ರಾನ್ನಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಲೇಬೇಕು ಅಂತನ್ನುವಂತಹ ಒಂದು ರೂಲ್ಸ್ ಏನೂ ಇಲ್ಲ. ನೋಡಿ, ಈ ರೀತಿಯಲ್ಲಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ಸಹ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋಷ್ಟರಲ್ಲಿ ನಾನು 6 ರಿಂದ 7 ಹಸಿಮೆಣಸಿನ್ಕಾಯನ್ನು ಅರ್ಧ ಭಾಗಗಳನ್ನಾಗಿ ಅರ್ಧ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಅರ್ಧ ಹೋಳುಗಳನ್ನಾಗಿ ಇಟ್ಕೊಂಡಿರೋಂತಹ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕಬೇಕಾಗುತ್ತೆ. ನಂತರ 3 ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡು ಈ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ತುಂಬ ಕಲರ್ ಏನು ಬದಲಾವಣೆ ಆಗೋದು ಬೇಡ, ಸ್ವಲ್ಪದ್ರ ಮಟ್ಟಿಗೆ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋಷ್ಟರಲ್ಲಿ ಈಗಾಗಲೇ ತುರಿದಿಟ್ಕೊಂಡಿರುವಂತಹ ಒಂದು ಏನು ಮಾವಿನಕಾಯಿ ತುರಿದಿಟ್ಕೊಂಡಿದ್ವಿ ಆ ಒಂದು ಮಾವಿನಕಾಯನ್ನು ಹಾಕಿದ್ರೆ ಮಾವಿನಕಾಯನ್ನು ಹಾಕಿ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ ಮಾಡ್ಕೊಳ್ತಾ ಇರುವಾಗಲೇ ಅರಿಶಿನ 1 ಸ್ಪೂನು ಇಲ್ಲ 1.5 ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ 2 ಮಾವಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಅರಿಶಿನ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಆಲ್ರೆಡಿ. ಮತ್ತು ಅದು ಬೇಯಲಿಕ್ಕೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಇನ್ನೊಂದು ಬಾರಿ ಒಂದು 10 ರಿಂದ 20 ಸೆಕೆಂಡ್ಗಳ ಕಾಲ ಅದನ್ನು ಬೇಯಿಸಿ, ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ಸಹ ತುಂಬ ರುಚಿಯನ್ನು ಕೊಡುತ್ತೆ. ಕೊನೆಯದಾಗಿ ಈ ರೀತಿಯಲ್ಲಿ ನೋಡಿ, ನಾನು 2 ಮಾವಿನಕಾಯಿ ಹಾಕಿರೋದ್ರಿಂದ ಗೊಜ್ಜು ಸ್ವಲ್ಪ ಜಾಸ್ತಿನೇ ಆಗಿದೆ. ಇಷ್ಟು ನೀವು ಸಹ ಅಷ್ಟೇ ಎಷ್ಟು ಮಾವಿನಕಾಯಿ ಬೇಕಾದರೂ ಹಾಕಿ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಗೊಜ್ಜು ಮಾಡಿರೋದ್ರಿಂದ ಅದನ್ನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಬಾಣಲಿಯಲ್ಲಿ ಒಂದು ಸ್ವಲ್ಪ ಗೊಜ್ಜನ್ನು ಹೀಗೆ ಬಿಟ್ಟಿರುವಂತಹ ಒಂದು ಗೊಜ್ಜಿಗೆ ಒಂದು ತಟ್ಟೆಯಲ್ಲೇ ಸ್ವಲ್ಪ ಅನ್ನವನ್ನು ತಣಿಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಈ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡಿ ಸರ್ವ್ ಮಾಡಿದ್ರೆ ರೆಡಿ ಆಗುತ್ತೆ ಸ್ನೇಹಿತರೆ. ಇದು ತುಂಬ ರುಚಿಕಟ್ಟಾಗಿರುತ್ತೆ. ಈ ಒಂದು ಮಾವಿನಕಾಯಿ ಚಿತ್ರಾನ್ನ ಸೀಸನ್ ಬಂದರೆ ಈ ಒಂದು ಮಾವಿನಕಾಯಿ ಚಿತ್ರಾನ್ನ ಒಂದು ಬಾರಿ ಆದರೂ ಮಾಡಬೇಕಾಗುತ್ತೆ. ಮಾಡಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಈ ಒಂದು ಬೇರೆ ಚಿತ್ರಾನ್ನಗಳನ್ನು ಮಾಡಿರ್ತೀವಿ, ಆದರೆ ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಸಹ ಒಂದು ಬಾರಿ ಮಾಡಿ ನನಗೂ ಸಹ ಒಂದು ಕಾಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ.
ಈ ರೀತಿ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿದ್ರೆ ತುಂಬ ರುಚಿಕಟ್ಟಾಗಿರುತ್ತೆ. ಎಲ್ಲರೂ ಸಹ ಮನೆಯವರು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನಬಹುದು, ತಿಂತಾರೆ. ಒಂದು ಡಿಫ್ರೆಂಟಾಗಿರುವಂತಹ ಒಂದು ಟೇಸ್ಟೇ ಕೊಡುತ್ತೆ. ಇದಕ್ಕೆ ಬೇಕಾದರೆ ನೀವು ತುರಿದಿರುವಂತಹ ಕೊಬ್ಬರಿಯನ್ನು ಸಹ ಹಾಕಿ ಮಾಡ್ಕೋಬೋದು. ಆದರೆ ನಾವು ಕೊಬ್ಬರಿಯನ್ನು ತುಂಬ ಕಡಿಮೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಇದಕ್ಕೆ ನಾನು ಹಾಕಿಲ್ಲ. ಥ್ಯಾಂಕ್ ಯು ಸ್ನೇಹಿತರೆ.